Hello everyone, Dr. Padmanabh Bhatt again. Today I am going to speak about nose bleed, nasal bleeding. ಕನ್ನಡದಲ್ಲಿ ಮೂಗಿನಿಂದ ರಕ್ತ ಸುರಿಯುವಿಕೆ. ಇದು ನಮ್ಮ ದೈನಂದಿನ ಜೀವನದಲ್ಲಿ ನಾವು ಬಹಳ ಸರ್ತಿ ಇದನ್ನು ನೋಡಿದ್ದೇವೆ ಅಥವಾ ಅನುಭವಿಸಿದ್ದೇವೆ. ಮೂಗಿನಿಂದ ರಕ್ತ ಯಾಕೆ ಬರ್ತದೆ? ಸಡನ್ನಾಗಿ ಮೂಗಿನಿಂದ ರಕ್ತ ಬರ್ತದೆ ಯಾಕೆ? ಇದಕ್ಕೆ ಕಾರಣಗಳೇನು? ಇದಕ್ಕೆ ಹಲವಾರು ಕಾರಣಗಳಿವೆ. ನಾನು ಮುಖ್ಯವಾದ ಕೆಲವು ಕಾರಣಗಳನ್ನು ಹೇಳ್ತೀನಿ. ಬಹಳ ಸಿಂಪಲ್ ಕಾರಣ ಏನಂದರೆ, ಪರ್ಟಿಕ್ಯುಲರ್ಲಿ ಮಕ್ಕಳಲ್ಲಿ ಮೆಕ್ಯಾನಿಕಲ್ ಟ್ರಾಮಾ, ಅಂದರೆ ನೋಸ್ ಡಿಗ್ ಮಾಡೋದು, ಮೂಗನ್ನು ಡಿಗ್ ಮಾಡ್ತಾ ಇರೋದು. ಮೂಗು ಅದೇನೋ ಅಡ್ಡ ಬಂದಂಗೆ ಆಗ್ತದೆ ಪಾಪ, ಸೊ ಅದನ್ನು ಇದು ಮಾಡ್ತಾ ಇರ್ತವೆ. ಸೊ ಆ ಥರ ಮೂಗನ್ನು ಡಿಗ್ ಮಾಡಿದಾಗ ಅಲ್ಲಿ ನಮ್ಮ ಎರಡು ಮೂಗಿನ ಹೊರಗಳ ಮಧ್ಯೆ ಒಂದು ಸೆಪ್ಟಮ್ ಇರುತ್ತೆ, ನೇಸಲ್ ಸೆಪ್ಟಮ್ಮು. ಅಲ್ಲಿವರೆಗೆ ಉಗುರು ಟಚ್ ಆಗಿಬಿಟ್ಟು ಅಲ್ಲಿ ಕ್ಯಾಪಿಲರೀಸ್ ಇರ್ತವೆ, ಲೋಮನಾಳಗಳು, ಚಿಕ್ಕ ಚಿಕ್ಕ ಕ್ಯಾಪಿಲರೀಸ್, ರಕ್ತನಾಳಗಳು. ಸೊ ಅಲ್ಲಿ ಡ್ಯಾಮೇಜ್ ಆಗಿಬಿಟ್ಟು ಮೂಗಿಂದ ಸಡನ್ನಾಗಿ ರಕ್ತ ಬರುತ್ತೆ. ಅದು ಒಂದು ಕಾಮನೆಸ್ಟ್ ರೀಸನ್. ಚಿಲ್ಡ್ರನ್ನಲ್ಲಿಯೂ ಇದೆ, ದೊಡ್ಡವರಲ್ಲಿ ಸ್ವಲ್ಪ ಅಭ್ಯಾಸ ಇರುತ್ತೆ. ಸೊ ತುಂಬ ಟೆನ್ಷನ್ ಆದಾಗ ಕೆಲವರು ಹಾಗೆ ಮೂಗು ಡಿಗ್ ಮಾಡ್ತಾ ಇರ್ತಾರೆ. ಸೊ ಇದು ಕಾಮನೆಸ್ಟ್ ರೀಸನ್, ಮೆಕ್ಯಾನಿಕಲ್ ರೀಸನ್. ಇದು ಕಾಯಿಲೆ ಅಲ್ಲ, ಇದು ಮೆಕ್ಯಾನಿಕಲ್ ರೀಸನ್. ಆಮೇಲೆ ಎರಡನೇದು ನೀವು ಏನು ನೋಡಿರ್ಬೋದು ಅಂತಂದರೆ, ತುಂಬ ಬಿಸಿಲಲ್ಲಿ ಮಕ್ಕಳು ಹೋಗ್ತಾರೆ, ತುಂಬ ಬಿಸಿಲಲ್ಲಿ ಆಟ ಆಡಿ ಇದು ಮಾಡಿ, ಅಥವಾ ಸ್ಕೂಲೋದು ಗ್ರೌಂಡಲ್ಲಿ ಪ್ರೇಯರ್ ನಡೀತದೆ, ಬಿಸಿಲಲ್ಲಿ ತುಂಬ ಹೊತ್ತು ನಿಂತ್ಕೋತಾರೆ, ಡ್ರಿಲ್ ಪೀರಿಯಡು. ಆಗ ಏನಾಗುತ್ತೆ ಅಂದರೆ, ಹೊರಗಡೆ ತುಂಬ ಬಿಸಿಲಿದ್ದರೆ, ತುಂಬ ಬಿಸಿಲು, ತುಂಬ ನಿಮ್ಮ ಭಾಷೆಯಲ್ಲಿ ಹೀಟು, ಸೊ ತುಂಬ ಬಿಸಿಲು ಮತ್ತು ಲೋ ಹ್ಯುಮಿಡಿಟಿ, ಅಂದರೆ ತೇವಾಂಶ ಕಮ್ಮಿ ಇರ್ತದೆ ಬಿಸಿಲಿರುವಾಗ ಅಲ್ವಾ, ವಾತಾವರಣದಲ್ಲಿ ತೇವಾಂಶ ಕಮ್ಮಿ ಇರ್ತದೆ. ಸೊ ಆ ಗಾಳಿಯನ್ನು ಮಗು ಸೇವಿಸಿದಾಗ ಏನಾಗ್ತದೆ, ಅದು ಡ್ರೈ ಏರು ಒಳಗೆ ಹೋದರೆ ಏನಾಗ್ತದೆ, ಅದು ರಕ್ತನಾಳವನ್ನು ಓಡಿಸುತ್ತೆ, ಅದು ಹೊಡಿತದೆ. ಅದು ಡ್ರೈ ಹೀಟು ರಕ್ತನಾಳವನ್ನು ಹೊಡಿತದೆ ಮತ್ತು ಮೂಗಿನಿಂದ ರಕ್ತ ಬರಲಿಕ್ಕೆ ಶುರುವಾಗುತ್ತೆ. ಸೊ ಇದು ಇನ್ನೊಂದು ಕಾಮನೆಸ್ಟ್ ರೀಸನ್ ಇನ್ ಚಿಲ್ಡ್ರನ್, ಮಕ್ಕಳಲ್ಲಿ ಬಹಳ ಸಾಮಾನ್ಯ ಇದು. ನನ್ನ ಚಿಕಿತ್ಸಾಲಯವು ಒಂದು ಫೀಲ್ಡ್ ಎದುರುಗಡೆ ಇತ್ತು. ಈಗ ಬೇರೆ ಕಡೆ ಬಿಲ್ಡಿಂಗಿಗೆ ಚೇಂಜ್ ಮಾಡಿದ್ದೀನಿ. ಅಲ್ಲಿ ಬೇರೆ ಬೇರೆ ಸ್ಕೂಲ್ನ ಮಕ್ಕಳೆಲ್ಲ ಅಲ್ಲಿ ಬಂದು ಆ ಗ್ರೌಂಡಲ್ಲೆಲ್ಲ ಆಟ ಆಡೋದು, ಇದು ಮಾಡೋದು, ಡ್ರಿಲ್ ಮಾಡೋದು ಇತ್ಯಾದಿ ಮಾಡ್ತಾಯಿದ್ರು. ಸೊ ನನಗೆ ಇದು ಸರ್ವೇ ಸಾಮಾನ್ಯವಾಗಿತ್ತು. ಎತ್ಕೊಂಡು ಬರೋರು, ಸಾರ್ ನೋಡಿ ಸಾರ್ ಏನು ಮಾಡೋದು ಅಂತ. ಸೊ ನಾವು ಏನು ಮಾಡಬೇಕು ಅದನ್ನು ಮಾಡ್ತೀವಿ. ಈಗ ಇದು ಎರಡನೇ ಕಾರಣ. ಸರಿ, ಮತ್ತು ಬೇರೆ ಏನು ಕಾರಣಗಳಿವೆ? ಇದೆಲ್ಲ ಮೆಕ್ಯಾನಿಕಲ್ ಪ್ರಾಬ್ಲಮ್, ಅಂದರೆ ಹೊರಗಡೆ ಇರುವಂಥ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ನಿಂದಾಗಿ ಬರುವಂಥದ್ದು. ಬೇರೆ ಏನು ಕಾರಣಗಳಿರ್ಬೋದು? ಎಕ್ಸ್ಟರ್ನಲ್ ಫ್ಯಾಕ್ಟರ್ಸಲ್ಲಿ ಇನ್ನೂ ಒಂದು ಆ್ಯಡ್ ಮಾಡ್ತೀನಿ. ಇನ್ಹಲೇಷನ್ ಆಫ್ ಸ್ಮೋಕ್, ಅಂದರೆ ಕೆಮಿಕಲ್ಸು, ಸ್ಮೋಕು, ಫ್ಯೂಮ್ಸ್, ಹಬೆ, ಯಾವುದಾದ್ರೂ ಕೆಮಿಕಲದ್ದು ಫ್ಯೂಮು ಅದನ್ನೆಲ್ಲ ಸೇವಿಸಿದರೆ ಕೂಡ ಅದು ತುಂಬ ತೀಕ್ಷ್ಣವಾಗಿರುತ್ತೆ. ಆದ್ದರಿಂದ ಅದು ಕ್ಯಾಪಿಲರೀಸನ್ನು ಬ್ರೇಕ್ ಮಾಡ್ತದೆ. ಅದು ಒಂದು. ಇನ್ನೂ ಒಂದು ಮೆಕ್ಯಾನಿಕಲ್ ಕಾರಣ ಹೇಳ್ತೀನಿ. ಎಕ್ಸೆಸಿವ್ ಬ್ಲೋಯಿಂಗ್ ಆಫ್ ದ ನೋಸ್. ಮೂಗು ಕಟ್ಕೊಳ್ತದೆ ಅಂತ ಹೇಳ್ಬಿಟ್ಟು ಸೀನ್ತಾರೆ, ರಕ್ತ ಬರೋ ತನಕ ಸೀನ್ತಾರೆ. ಏಕೆಂದ್ರೆ ದಿಸ್ ಈಸ್ ಎ ಮೆಕ್ಯಾನಿಕಲ್ ಟ್ರಾಮಾ, ಆಯಿತಾ? ಸೊ ಈ ಒಂದು 4-5 ಮೆಕ್ಯಾನಿಕಲ್ ಕಾರಣಗಳು ಇವೆ. ಬ್ಲೋಯಿಂಗ್ ಆಫ್ ದ ನೋಸ್ ಇಟ್ಸ್ ವೆರಿ ಕಾಮನ್. ಅದು ಅವರವರೇ ನೋಸ್ ಬ್ಲೋ ಮಾಡ್ಬೋದು, ಏನೋ ಮೂಗು ಕಟ್ಕೊಂಡಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಇದು ಮಾಡ್ಬೋದು. ಆಮೇಲೆ ಬೇರೆ ಕಾರಣಗಳು ಏನು ಅಂತಂದರೆ, ನಾನು ಹೇಳಿದೆ ಎರಡು ಮೂಗಿನ ಹೊರಗಳ ಮಧ್ಯೆ ಒಂದು ಸೆಪ್ಟಮ್ ಅಂತ ಇರುತ್ತೆ, ಸಾಫ್ಟ್ ಆಗಿರುತ್ತೆ. ಈ ಕಡೆ ಇದು ಬೋನ್ ಗಟ್ಟಿ ಇರ್ತದೆ, ಇಲ್ಲಿ ಸಾಫ್ಟ್ ಆಗಿರುತ್ತೆ ಮಧ್ಯದಲ್ಲಿ. ನೀವು ಫೀಲ್ ಮಾಡಿ ನೋಡಿ, ಆ ಕಡೆ ಈ ಕಡೆ ಮಾಡಿ ನೋಡಿ, ಒಳಗಡೆ ಒಂದು ಸಾಫ್ಟ್ ಆಗಿರೋ ಪೋರ್ಷನ್ ಇದೆಯಲ್ಲ, ಇದನ್ನು ಇಂಟರ್ನೇಸಲ್ ಸೆಪ್ಟಮ್ ಅಂತ ಹೇಳ್ತೀವಿ. ಈ ಕೆಲವರಿಗೆ ಏನಾಗುತ್ತೆ ಅಂದರೆ, ಬೈ ಬರ್ತ್ ಈ ನೇಸಲ್ ಸೆಪ್ಟಮ್ ಡಿವಿಯೇಟ್ ಆಗಿರುತ್ತೆ, ಒಂದು ಕಡೆ ಹಿಂಗೆ ಉಬ್ಬಿರುತ್ತೆ, ಒಂದು ಕಡೆ DNS ಅಂತೀವಿ, ಡಿವಿಯೇಟೆಡ್ ನೇಸಲ್ ಸೆಪ್ಟಮ್. ಕೆಲವರು ಇದನ್ನು ಆಲ್ರೆಡಿ ಕೇಳಿರ್ಬೋದು. ಡಿವಿಯೇಟೆಡ್ ನೇಸಲ್ ಸೆಪ್ಟಮ್ ಇರೋರು
ಅವರಿಗೆ ಸಾಮಾನ್ಯವಾಗಿ ಅವರು ಡಾಕ್ಟ್ರುಗಳ ಹತ್ರ ಯಾಕೆ ಬರ್ತಾರೆ ಅಂದರೆ ಸೈನೋಸೈಟಿಸ್ ಆಗುತ್ತೆ. ಒಂದು ಕಡೆ ಇದಾಗಿಬಿಟ್ಟು ಒಂದು ಕಡೆ ಯಾವ ಕಡೆ ಅದು ಬೆಂಡ್ ಆಗಿದೆಯೋ ಆ ಕಡೆ ನೋಸ್ ಬ್ಲಾಕ್ ಆಗಿಬಿಟ್ಟು ಮೇಲ್ಗಡೆ ದ್ರಾವಣ ಸೇರಿಕೊಂಡು, ಶೀತ ಆದಾಗ ದ್ರಾವಣ ಸೇರಿಕೊಂಡು ಸೈನೋಸೈಟಿಸ್ ಬರುತ್ತೆ. ಸೊ ಹಾಗಾಗಿ ಡಿವಿಯೇಟೆಡ್ ನೇಸಲ್ ಸೆಪ್ಟಮ್ ವಿಚ್ ಈಸ್ ಪ್ರೋನ್ ಫಾರ್ ಇನ್ಫೆಕ್ಷನ್ ಅಥವಾ ಅದೇ ಮೂಗು ಕಟ್ಕೊಳ್ತದೆ ಅಂತ ಹೇಳಿಬಿಟ್ಟು ಬ್ಲೋ ಮಾಡುವಂಥದ್ದೊಂದು ಪ್ರೋಸೆಸ್ಸು. ಅದರಿಂದಾಗಿ DNS ಇರೋವರಿಗೆ ಇದು ಬರ್ಬೋದು. ಇನ್ನೂ ಒಂದು ಅಂದರೆ ನೀವು ಇನ್ನೂ ಟಾರ್ಚ್ ಹಾಕಿಬಿಟ್ಟು ಡೀಪಾಗಿ ನೋಸಲ್ಲಿ ನೋಡಿದರೆ ಆ ಕಡೆ ಈ ಕಡೆ ಎರಡು ಗಂಟಲಲ್ಲಿ ಹೇಗೆ ಎರಡು ಟಾನ್ಸಿಲ್ಸ್ ಕಾಣ್ತವೆ, ಅದೇ ಥರ ಮೂಗಿನ ಒಳಗೆ ಚಿಕ್ಕ ಚಿಕ್ಕ ಕೆಂಪು ಗ್ರಂಥಿಗಳ ಥರ ಕಾಣ್ತೇವೆ, ಕೆಂಪು ಉಂಡೆಗಳ ಥರ ನಿಮಗೆ ಕಾಣಿಸ್ಬೋದು. ಅದನ್ನು ಪಾಲಿಪ್ ಅಂತೀವಿ, ನೇಸಲ್ ಪಾಲಿಪ್. ಪಾಲಿಪ್ ಅಂದರೆ ಇದು ನಾರ್ಮಲ್ ಗ್ರೋತೆ, ನಾರ್ಮಲಾಗಿ ಎಲ್ರಿಗೂ ಇರುತ್ತೆ. ಆದರೆ ಕೆಲವರಿಗೆ ಅದು ತುಂಬ ದಪ್ಪ ಆಗಿಬಿಡ್ತದೆ. ತುಂಬ ದಪ್ಪ ಆಗಿಬಿಟ್ಟು ಅಂದರೆ ಅತಿ ಶೀತ, ನಿಮ್ಮದು ಕೋಲ್ಡ್, ಏನು ಮಗುವಿಗೆ ನೆಗಡಿ ಕೆಮ್ಮು ಬರುವಾಗ ತೀರಾ ಕೋಲ್ಡ್ ಆಗಿಬಿಟ್ಟು ಮೂಗು ಬ್ಲಾಕ್ ಆಗ್ತದೆ ಅಂತ ಹೇಳ್ತಾರಲ್ಲ. ಮೂಗು ಬ್ಲಾಕ್ ಯಾಕೆ ಆಗ್ತದೆ ಅಂತ ಹೇಳಿದ್ರೆ ಈ ಪಾಲಿಪ್ಗಳು ಸ್ವಲ್ಪ ದಪ್ಪ ಆಗ್ತವೆ. ದಪ್ಪ ಆಗಿಬಿಟ್ಟು ಆಚೆ ಈಚೆ ಇರೋ ದಪ್ಪದಾಗ ಮಧ್ಯದಲ್ಲಿ ಗಾಳಿ ಹೋಗಲಿಕ್ಕೆ ಜಾಗ ಇರೋದಿಲ್ಲ, ಜಾಗ ಹೋಗಲಿಕ್ಕೆ ಕಮ್ಮಿ ಸ್ಥಳ ಇರ್ತದೆ. ಆದ್ದರಿಂದ ಮೂಗು ಬ್ಲಾಕ್ ಆಗ್ತದೆ. ಅಗೈನ್ ಬ್ಲೋಯಿಂಗ್ ಆಫ್ ದ ನೋಸ್. ಸೊ ಹೀಗೆ ಮೂಗಿನ ಸ್ಟ್ರಕ್ಚರ್ನಲ್ಲಿ ಕೂಡ ಕೆಲವು ವ್ಯತ್ಯಾಸಗಳಿದ್ದರೆ ನಿಮಗೆ ನೇಸಲ್ ಬ್ಲೀಡಿಂಗ್ ಆಗ್ಬೋದು. ಒಂದೊಂದು ಸರ್ತಿ ಆ ಪಾಲಿಪ್ಪು ತೀರಾ ಕೋಲ್ಡ್ ಆದಾಗ ಆ ಪಾಲಿಪ್ ಇಟ್ಸೆಲ್ಫ್ ಒಂದಷ್ಟು ತುಂಬ ಅದಕ್ಕೆ ರಕ್ತ ಸಂಚಾರ ಆಗ್ತದೆ. ಸೊ ಆ ರಕ್ತ ಸಂಚಾರ ಆಗ್ತಾ ಇದ್ದಂಗೆ ಅಲ್ಲಿ ಸಡನ್ನಾಗಿ ಒಡೆದೋಗ್ಬಿಡ್ಬೋದು, ಟಪ್ ಅಂತ ಒಡೆದುಬಿಟ್ಟು ಮೂಗಿನಿಂದ ರಕ್ತ ಬರ್ಬೋದು. ಅತಿ ಶೀತ ಆದಾಗಲೂ ಆ ಥರ ಆಗ್ಬೋದು. ಒಳಗಡೆಯಿಂದ ಶೀತ ಆದಾಗ, ಹೊರಗಡೆ ಶೀತ ಆದಾಗ ಅಲ್ಲ, ಒಳಗಡೆಯಿಂದ ಶೀತ ಆದಾಗ ಆ ಥರ ಆಗುವಂತಹ ಚಾನ್ಸಸ್ ಇದೆ. ಸೊ ಇದಿಷ್ಟು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಒಂದಷ್ಟು. ಇನ್ನು ಇದಲ್ಲದೆ ಬೇರೆ ಯಾವ ಕಾಯಿಲೆಗಳಲ್ಲಿ ಬರ್ಬೋದು, ಮೂಗಿನಿಂದ ರಕ್ತ ಯಾವ ಕಾಯಿಲೆಗಳಲ್ಲಿ ಬರ್ಬೋದು. ಆಮೇಲೆ ಅಫ್ಕೋರ್ಸ್ ಒಂದು ನೀವು ಇಫ್ ಯು ಫಾಲ್ ಇದಕ್ಕೆ ಇಂಜುರಿ ಆಗುತ್ತೆ, ಆವಾಗ ರಕ್ತ ಬರ್ತದೆ. ಸೊ ಅದೆಲ್ಲ ವೆರಿ ಈಸಿ ಟು ಥಿಂಕ್ ಅಬೌಟ್ ಇಟ್. ಬಿದ್ದು ಮೂಗು ಜಜ್ಜಿ ರಕ್ತ ಬರೋದು ಇಟ್ಸ್ ಅ ನೋನ್ ಥಿಂಗ್. ಆಮೇಲೆ ಯಾವಾಗ ಬರುತ್ತೆ, ಬ್ಲಡ್ ಪ್ರೆಷರ್ ತುಂಬ ಹೈ ಆದಾಗ, ನಾನು ಮುಂಚೆನೂ ಒಂದು ಸರ್ತಿ ಯಾವುದೋ ಇದರಲ್ಲಿ ಹೇಳಿದ್ದೀನಿ, ತುಂಬ ಬ್ಲಡ್ ಪ್ರೆಷರ್ ಆದಾಗ, ತುಂಬ ಬ್ಲಡ್ ಪ್ರೆಷರ್ ಹೈ ಆದಾಗ ಎಲ್ಲ ರಕ್ತನಾಳಗಳಲ್ಲಿಯೂ ಪ್ರೆಷರ್ ಜಾಸ್ತಿ ಆಗ್ತದೆ. ಎಲ್ಲ ರಕ್ತನಾಳಗಳಲ್ಲಿ ಪ್ರೆಷರ್ ಜಾಸ್ತಿ ಆದಾಗ ಕ್ಯಾಪಿಲರೀಸಲ್ಲಿ ಕೂಡ ಪ್ರೆಷರ್ ಜಾಸ್ತಿ ಆಗ್ತದೆ. ಕ್ಯಾಪಿಲರೀಸಲ್ಲಿ ಪ್ರೆಷರ್ ಜಾಸ್ತಿ ಆದಾಗ ಮೂಗಿನ ಒಳಗಡೆ ಇರುವಂತಹ ಸೂಕ್ಷ್ಮವಾದ ಪದರದಲ್ಲಿರುವಂತಹ ಕ್ಯಾಪಿಲರೀಸ್, ಲೋಮನಾಳಗಳು ಅಂತ ಕನ್ನಡದಲ್ಲಿ ಹೇಳ್ತೀವಿ. ನಾನು ಕನ್ನಡ ಮೀಡಿಯಮ್ ಅದರಿಂದ ಕನ್ನಡ ಶಬ್ದ ಜಾಸ್ತಿ ಉಪಯೋಗ ಮಾಡ್ತೇನೆ. ಸೊ ಲೋಮನಾಳಗಳು ಅಥವಾ ಕ್ಯಾಪಿಲರೀಸು ಇದು ಅತೀ ಒತ್ತಡ ಬಿದ್ದಾಗ ಫಟ್ ಅಂತ ಒಳಗಡೆಯಿಂದ ಒಡೆದು ಹೋಗುವ ಚಾನ್ಸಸ್ ಉಂಟು. ಒಳಗಡೆಯಿಂದ ಒಡೆದು ಹೋದ ತಕ್ಷಣ ರಕ್ತ ಇಳಿಲಿಕ್ಕೆ ಶುರುವಾಗ್ತದೆ ಅಲ್ವಾ. ಸೊ ಅದು ಒಂದು ಕಾರಣ, ಹೈ ಬ್ಲಡ್ ಪ್ರೆಷರ್. ಆಮೇಲೆ ಹೈ ಇಂಟ್ರಾಕ್ರೇನಿಯಲ್ ಪ್ರೆಷರ್, ನಮ್ಮ ತಲೆಯೊಳಗೆ ಪ್ರೆಷರ್ ಜಾಸ್ತಿ ಆಗಿಬಿಟ್ಟು, ಅದು ಯಾವುದೇ ಕಾರಣ ಇರ್ಬೋದು. ಅದು ನೀವು ಕಂಕಷನ್ ಇಂಜುರಿ ಅಂದರೆ ಆಕ್ಸಿಡೆಂಟ್ ಆಗಿ ಬಿದ್ದು, ಅಥವಾ ತಲೆಗೆ ಗೋಡೆ ಜೋರಾಗಿ ತಗಲಿ, ಅಥವಾ ತಲೆಗೆ ಯಾರಾದರೂ ಏಟು ಹೊಡೆದು, ಸೊ ಈ ಥರ ಹಲವಾರು ಕಾರಣಗಳಿಂದ ಡ್ಯಾಮೇಜ್ ಆದರೆ, ಮತ್ತು ಒಳಗಡೆ ಬ್ರೈನ್ನಲ್ಲಿ ಕೆಲವು ಕಾಯಿಲೆಗಳು, ಅದು ಹೇಳಕ್ಕೆ ಹೋದರೆ ತುಂಬ ಕಾರಣಗಳಿವೆ. ಅದು ನಾವು ಮೆಡಿಕಲ್ ಇದರಲ್ಲಿ ತುಂಬ ಹೇಳಲಿಕ್ಕಾಗ್ತದೆ, ಬಟ್ ನಾವು ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹೇಳ್ತೀನಿ. ಸೊ ಇದರ ನಮ್ಮ ತಲೆಯಲ್ಲಿ ಮೆದುಳಿನಲ್ಲಿ ಪ್ರೆಷರ್ ಜಾಸ್ತಿ ಆದಾಗ, ಅದು ಯಾವಾಗ ಇದು ಬ್ಲಡ್ ಪ್ರೆಷರ್ ಹೈ ಆದಾಗ, ಹಾಗೆಯೇ ಮೆದುಳಿನ ರಕ್ತನಾಳಗಳು ಕೂಡ ಹೈ ಆಗಿಬಿಟ್ಟು ಅಲ್ಲಿ ಕೂಡ ಕ್ಲಾಟ್ ಆಗ್ಬೋದು. ಎಷ್ಟೋ ಜನ ನೀವು ಕೇಳಿರ್ಬೋದು, ಅವರಿಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಇತ್ತಂತೆ, ತಲೆಯಲ್ಲಿ ಮೆದುಳಿಗೆ ಸಪ್ಲೈ ಮಾಡುವಂತಹ ರಕ್ತನಾಳ ಒಡೆದು ಹೋಗಿ ಅಲ್ಲಿ ಕ್ಲಾಟ್ ಆಗಿ ಹೌದು ಒಂದು ಪಾರ್ಶ್ವ ಅವರಿಗೆ ಪ್ಯಾರಾಲಿಸಿಸ್ ಆಯ್ತಂತೆ. ಈ ಥರ ಎಲ್ಲ ಕೇಳಿರ್ತೀರ ನೀವು. ಸೊ ಎನಿ ಪ್ರೆಷರ್ ಇನ್ಸೈಡ್ ದ ಹೆಡ್ ಆರ್ ಟೂ ಮಚ್ ಆಫ್ ಬ್ಲಡ್ ಪ್ರೆಷರ್, ಜನರಲ್ ಬ್ಲಡ್ ಪ್ರೆಷರ್, BP ನಿಮ್ಮ ಭಾಷೆಯಲ್ಲಿ, ಹೈಪರ್ ಟೆನ್ಷನ್ ಜಾಸ್ತಿ ಆದಾಗ, ಇಂಟ್ರಾಕ್ರೇನಿಯಲ್ ಟೆನ್ಷನ್ ಜಾಸ್ತಿ ಆದಾಗ, ಮತ್ತು ಬ್ಲಡ್ ಪ್ರೆಷರ್, ಇದು ಹಾರ್ಟಿನ ಮೇಲೆ ಪ್ರೆಷರ್ ಜಾಸ್ತಿ ಆದಾಗ, ಇಂಟರ್ನ್ ಎಲ್ಲ ಕಡೆ ಕ್ಯಾಪಿಲರೀಸಲ್ಲೆಲ್ಲ ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ಹೇಗೆ ಮೆದುಳಿನಲ್ಲಿ ಕ್ಯಾಪಿಲರೀಸ್ ಬ್ರೇಕ್ ಆಗ್ಬೋದೋ ಅದೇ ಥರ ಮೂಗಿನಲ್ಲಿ ಕೂಡ ಬ್ರೇಕ್ ಆಗಿ ರಕ್ತಸ್ರಾವ ಆಗ್ತದೆ. ಸೊ ಆಮೇಲೆ ಇನ್ನೊಂದು ಕಾಯಿಲೆ ಇದೆ, ಹೀಮೋಫೀಲಿಯಾ ಅಂಥೇಳಿ. ಅದು ರಕ್ತನಾಳಗಳನ್ನು
ರಕ್ತವನ್ನು ಹೆಪ್ಪು ಕಟ್ಟುವುದನ್ನು ತಡೆಯುವಂಥ ಕಾಯಿಲೆ. ಅದರಲ್ಲಿ ರಕ್ತ ಹೆಪ್ಪು ಕಟ್ಟೋದಿಲ್ಲ, ಒಂದು ಪರ್ಟಿಕ್ಯುಲರ್ ಫ್ಯಾಕ್ಟರ್ ಬ್ಲಡ್ಡಲ್ಲಿ ಒಂದು ಫ್ಯಾಕ್ಟರ್ ಇರುವುದಿಲ್ಲ ಅವರಿಗೆ. ಸೊ ರಕ್ತ ಚೂರು ಸಹ ಇದು ಮೂಗೇಟು ಬಿದ್ದರೂ ಕೂಡ ಒಳಗಡೆಯಿಂದ ರಕ್ತಸ್ರಾವ ಆಗ್ತದೆ. ಅದು ಸ್ವಲ್ಪ ರಿಸ್ಕ್, ಹಿಮೋಫಿಲಿಯಾ ಅಂತ ಹೇಳ್ತಾರೆ. ಅದು ತುಂಬ ಡೇಂಜರಸ್ ಕಾಯಿಲೆ. ಸೊ ಹೀಗೆ ಹಲವಾರು ಕಾರಣಗಳು, ಕಾಯಿಲೆಗಳು ಮೂಗಿನಲ್ಲಿ ರಕ್ತ ಬರುವಂಥದ್ದಕ್ಕೆ ಕಾರಣ ಆಗ್ತವೆ. ಬೇರೆ ಬೇರೆ ಕೂಡ ಇದೆ, ಬಟ್ ಸದ್ಯಕ್ಕೆ ನಿಮಗೆ ಇಷ್ಟು ಗೊತ್ತಿದ್ದರೆ ಸಾಕು, ಇಷ್ಟು ಕಾರಣಗಳು ಗೊತ್ತಿದ್ದರೆ ಸಾಕು ಅಂತ ಅನಿಸುತ್ತೆ. ಸೊ ಈಗ ಇದಕ್ಕೆ ನೀವು ಇಮ್ಮಿಡಿಯೇಟಾಗಿ ಏನು ಟ್ರೀಟ್ಮೆಂಟ್ ಮಾಡ್ಬೋದು? ಡಾಕ್ಟ್ರ್ ಅಫ್ಕೋರ್ಸ್ ಬ್ಲೀಡಿಂಗ್ ಆದ ತಕ್ಷಣ ಎಲ್ಲರೂ ಗಾಬರಿ ಆಗ್ತಾರೆ. ಮೂಗಲ್ಲಿ ರಕ್ತ ಅಂದ ತಕ್ಷಣ ಎಲ್ಲರೂ, ಮಕ್ಕಳಿಗೆ ಆಗಲಿ ದೊಡ್ಡವರಿಗಾಗುವಾಗ ಇಮ್ಮಿಡಿಯೇಟಾಗಿ ರಶ್ ಮಾಡಲೇಬೇಕು. ಯಾಕಂದರೆ ಬ್ಲಡ್ ಪ್ರೆಷರ್ ಆಲ್ರೆಡಿ ಇರುವವರಿಗೆ ಅಥವಾ ತಲೆಗೆ ಏಟು ಬಿದ್ದವರಿಗೆ ಕೂಡಲೇ ನೀವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲೇಬೇಕು. ಕಾರಣ ಕಂಡುಹಿಡಿದ್ಬಿಟ್ಟು ಅದಕ್ಕೆ ಸರಿಯಾಗಿ ಚಿಕಿತ್ಸೆ ಕೊಡಬೇಕು. ಮನೆಯಲ್ಲಿ ನೀವು ಏನು ಮಾಡ್ಬೋದು? ಫಸ್ಟ್ ಏಡ್ ಥರ ಏನು ಮಾಡ್ಬೋದು? ಫಸ್ಟ್ ಏಡ್ ಥರ ಮಾಡಲಿಕ್ಕೆ ನಾನು ಹೇಳೋದು, ಕೋಲ್ಡ್ ಪ್ಯಾಕ್ ಅಂದರೆ ಮೂಗಲ್ಲಿ ರಕ್ತ ಬರುವಂತಹ ವ್ಯಕ್ತಿಯನ್ನು, ಮಗುವಾಗಲಿದ್ದನ್ನು ಮಲಗಿಸ್ಬಿಟ್ಟು, ಫ್ಲ್ಯಾಟಾಗಿ ಮಲಗಿಸ್ಬಿಟ್ಟು, ಸ್ವಲ್ಪ ಚಿನ್ನ ಎತ್ತರದಲ್ಲಿ ಸ್ವಲ್ಪ ತಲೆ ಈ ಥರ ಹಿಂದೆ ನೆಕ್ ಬೆಂಡಾಗೋ ಥರ ಮಾಡಿಬಿಟ್ಟು, ಮೂಗಿನ ಒಳಗಡೆ ಒಂದು ಐಸ್ ನೀರು ಒಂದು 3-4 ತೊಟ್ಟು, 2 ಮೂಗಿನ ಹೊರಳೆಗೂ ಐಸ್ ತೊಟ್ಟು ಹಾಕಿ, ಇಲ್ಲ ಅಂದರೆ ಇನ್ನೊಂದು ಏನು ಅಂತಂದರೆ ಕ್ಲೀನಾಗಿರೋ ಕಾಟನ್ ಮನೆಯಲ್ಲಿದ್ದರೆ, ಅಂದರೆ ನಿಮ್ಮದು ಫಸ್ಟ್ ಏಡ್ ಕಿಟ್ಟಲ್ಲಿ ಕಾಟನ್ ಇರುತ್ತಲ್ವ, ಅದನ್ನು ಐಸ್ ನೀರಲ್ಲಿ ಮುಳುಗಿಸಿ, ಐಸ್ ವಾಟರ್ ಇರುತ್ತೆ, ಫ್ರಿಜ್ಜಲ್ಲಿರುವ ಐಸ್ ವಾಟರಲ್ಲಿ ಮುಳುಗಿಸಿ, ಅದನ್ನು ಸ್ವಲ್ಪ ಒಳಗಡೆ ಸ್ಟಫ್ ಮಾಡಿ ಹಾಗೇ ಮಲ್ಕೊಂಡಿರಲಿ. 10 ನಿಮಿಷ ಮಲ್ಕೊಂಡಿರಲಿ. ಬಾಯಲ್ಲಿ ಉಸಿರಾಡಲಿ ಆವಾಗ, ಆಯಿತಾ? ಮೂಗು ಬ್ಲಾಕ್ ಮಾಡಿದ ತಕ್ಷಣ ಬಾಯಲ್ಲಿ ಉಸಿರಾಡಿ, ಅದು ಒಂದು ಮಾಡ್ಬೋದು. ಆಮೇಲೆ ಸ್ವಲ್ಪ ಅಂಥ ಹೆವಿ ಬ್ಲೀಡಿಂಗ್ ಇಲ್ಲ, 1 ತೊಟ್ಟು 2 ತೊಟ್ಟು ಬಂತು ಅಂತಂದರೆ ನಿಮ್ಮ ಮಾಮೂಲಿ ಕರ್ಚೀಫನ್ನು ಐಸ್ ನೀರಿನಲ್ಲಿ ಮುಳುಗಿಸ್ಬಿಟ್ಟು ಮೂಗಿನ ಮೇಲೆ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಇದೆಲ್ಲ ಆಗುವಾಗ ತುಂಬ ಲೇಟ್ ಆಗ್ತದೆ ಸರ್ ಅಂತಂದರೆ, ಸರಿ, ಮುಖವನ್ನು ಮೇಲೆ ಮಾಡಿಬಿಟ್ಟು ಇಲ್ಲಿ ಸಾಫ್ಟ್ ಪೋರ್ಷನ್ ಇರ್ತದಲ್ವ, ಈ ಸಾಫ್ಟ್ ಪೋರ್ಷನನ್ನು ಗಟ್ಟಿಯಾಗಿ ಹಿಡ್ಕೊಂಡು ಹಿಂದ್ಗಡೆ ಕತ್ತನ್ನು ಹಿಂಭಾಗಕ್ಕೆ ಇದು ಮಾಡಿಬಿಟ್ಟು ಆ ಪೊಸಿಷನಲ್ಲಿ ಮಲಗಿಸ್ಬೇಕು. ಮೂಗಿನ ತುದಿಯಲ್ಲಿ ಇಲ್ಲಿ ಬೋನ್ ಪೋರ್ಷನ್ ಅಲ್ಲ, ಯಾಕೆಂದರೆ ಬೋನ್ ಪೋರ್ಷನ್ ಡ್ಯಾಮೇಜ್ ಆಗಿರೋ ಚಾನ್ಸ್ ಇದೆ. ಸೊ ಎದುರುಗಡೆ ಇರುವಂಥ ಮಾಂಸದ ಪೋರ್ಷನ್ ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡು 10 ನಿಮಿಷ ಹೀಗೆ ಇಟ್ಕೊಂಡು ಇರಿ. ಅಷ್ಟೊತ್ತಿಗೆ ಇವರು ಐಸ್ ವಾಟ್ರು ಅದು ಇದೆಲ್ಲ ತರ್ತಾರೆ. ಸೊ ಐಸ್ ವಾಟರ್ ಸಿಗೋ ತನಕ ಏನು ಮಾಡೋದು? ಸೊ ಆವಾಗ ಇದನ್ನು ಮಾಡ್ಬೋದು. ಸೊ ಅದು ಬಹಳ ಸಿಂಪಲ್ ಆದಂತಹ ಮೆಥಡು. ಆಮೇಲೆ ಅದಾದ ನಂತರ ಸ್ವಲ್ಪ ನಿಂತಿದೆ ಅಂತಂದರೆ ನಿಮ್ಮ ಮಾಮೂಲಿ ನಾನು ಹೇಳುವಂಗೆ ಕುಟುಂಬ ವೈದ್ಯರನ್ನು ಸಂಪರ್ಕಿಸಿದಾಗ ಅವ್ರ ಕೈಯಲ್ಲಿ ಆಗೋದಾದರೆ ಅವ್ರು ಮಾಡ್ತಾರೆ. ಅವ್ರ ಹತ್ರ ಕೆಲವು ನೇಸಲ್ ಸ್ಪ್ರೇಗಳಿರ್ತವೆ, ರಕ್ತವನ್ನು ಸ್ಟಾಪ್ ಮಾಡಲಿಕ್ಕೆ ಇದು ಮಾಡುವಂಥದ್ದು ನೇಸಲ್ ಸ್ಪ್ರೇಗಳಿರ್ತವೆ, ಅದನ್ನು ಯೂಸ್ ಮಾಡ್ತಾರೆ. ಆಮೇಲೆ ಸ್ವಲ್ಪ ಮಧ್ಯ ವಯಸ್ಸಿನವರಿಗೆ ಅಥವಾ ಜಾಸ್ತಿ ವಯಸ್ಸಾದವರಿಗೆ ಆದರೆ ಖಂಡಿತ ಅವರು ಹಾಸ್ಪಿಟ್ಲಿಗೆ ರೆಫರ್ ಮಾಡ್ತಾರೆ. ಅಲ್ಲಿ ಹಾಸ್ಪಿಟ್ಲಿಗೆ ರೆಫರ್ ಮಾಡಿ ಎಲ್ಲ ಒಂದು ಕಡೆಯಿಂದ ರಕ್ತ ಪರೀಕ್ಷೆ, ನಾನು ಹೇಳಿದಂಗೆ ಫ್ಯಾಕ್ಟರ್ 8 ಅದೇ ಹಿಮೋಫಿಲಿಯಾನೋ ಇನ್ನೊಂದೋ ಮತ್ತೊಂದು ಅಂತ ಹೇಳ್ಬಿಟ್ಟು ಎಲ್ಲ ಕಾರಣ ಕಂಡುಹಿಡಿಯಬೇಕು. ಒಂದು ಮಾತು ಮರೆತೆ ನಾನು, ಈ ಒಂದು ಈ ಘಟನೆ ಸಂಭವಿಸುವುದು ಇನ್ನೊಂದು ಗ್ರೂಪಲ್ಲೇ ಆಗುತ್ತೆ. ಯಾರು ಅಂತಂದರೆ ಈ ಹೈ ಬ್ಲಡ್ ಪ್ರೆಷರ್ ಇರುವವರು, ಇವರು ಮಾತ್ರೆ ತಗೊಳ್ತಾರಲ್ಲ, ಅದರಲ್ಲಿ ಬ್ಲಡ್ ಥಿನ್ನರ್ಸ್ ಅಂತ ಇಕೋಸ್ಪಿರಿನ್ ಅಂತ ಒಂದು ಮಾತ್ರೆ ನೀವು ಕೇಳಿರ್ಬೋದು. ಇಕೋಸ್ಪಿರಿನ್ ಮಾತ್ರೆ ಭಾಳ ಜನ BP ಇರೋರು ಡಾಕ್ಟ್ರ್ ಬರ್ಕೊಡ್ತಾರೆ. ಬ್ಲಡ್ ಥಿನ್ನರ್ ಯಾಕೆ ಬ್ಲಡ್ ಥಿನ್ನರ್ ಬರ್ಕೊಡ್ತಾರೆ ಅಂತಂದರೆ, ನಿಮಗೆ ರಕ್ತಸ್ರಾವ ಆಗಿ ಅದು ಕ್ಲಾಟ್ ಆಗಬಾರ್ದು ಅಂತ ಮಾಡೋದು. ಅದು ಕ್ಲಾಟ್ ಆದರೆ ಮಿಡ್ಲಲ್ಲಿ ಹೋಗ್ಬಿಟ್ಟು ಸ್ಟಕಪ್ ಆಗ್ತದೆ. ಅಥವಾ ನಿಮ್ಮ ಕೊರೋನರಿ ಆರ್ಟ್ರಿನಲ್ಲಿ ಹಾರ್ಟಿಗೆ ಸಪ್ಲೈ ಮಾಡುವಂತಹ ಆರ್ಟ್ರೀಸಲ್ಲಿ ಕೂಡ ಅದು ಕ್ಲಾಟ್ ಮಾಡಿ ಅದು ಹಾರ್ಟ್ ಅಟ್ಯಾಕ್ ಆಗ್ಬೋದಲ್ವಾ. ಸೊ ಅದಕ್ಕೋಸ್ಕರ ಬ್ಲಡ್ ಥಿನ್ನರ್ ಕೊಡ್ತಾರೆ, ಇಕೋಸ್ಪಿರಿನ್ನು. ಸೊ ಈ ಇಕೋಸ್ಪಿರಿನ್ ತಗೊಳ್ಳೋರಿಗೆ ಒಂಚೂರು ಇದ್ದಕ್ಕಿದ್ದಾಗ ನೇಸಲ್ ಬ್ಲೀಡಿಂಗ್ ಆಗೋ ಚಾನ್ಸ್ ಇದೆ. ಸೊ ಆವಾಗ ನೀವೊಂದು ನಿಮ್ಮ ಹೃದಯ ರೋಗ ತಜ್ಞರ ಹತ್ರ ಹೋಗಿಬಿಟ್ಟು ಅದಕ್ಕೆ ಡೋಸೇಜ್ ಕಮ್ಮಿ ಮಾಡಬೇಕಾ, ಅದು ಏನು ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಅವರನ್ನು ಅದು ಇನ್ನೊಂದು ಕಾರಣ ನಾನು ಹೇಳಲಿಕ್ಕೆ ಮರೆತೆ. ಪೀಪಲ್ ಹೂ ಆರ್ ಟೇಕಿಂಗ್ ಇಕೋಸ್ಪಿರಿನ್ ಆ್ಯಸ್ ಪಾರ್ಟ್ ಆಫ್ ದ ಟ್ರೀಟ್ಮೆಂಟ್ ಫಾರ್ ಬ್ಲಡ್ ಪ್ರೆಷರ್. ಸೊ ಅವರಲ್ಲಿ ಕೂಡ ಇದು ಕಾಮನ್. ನನಗಿದು ಟ್ರೀಟ್ಮೆಂಟ್ ಹೇಳುವಾಗ ಅದು ಜ್ಞಾಪಕ ಆಯಿತು ಸಡನ್ನಾಗಿ. ಸೊ ಅದು ಒಂದು ಕಾರಣ ಆಗಿರ್ಬೋದು. ಹೀಗೆ ಹಲವಾರು ಕಾರಣಗಳಿರ್ತವೆ. ನೇಸಲ್ ಬ್ಲೀಡಿಂಗ್ ತುಂಬ ಸಿಂಪಲ್ ಸಬ್ಜೆಕ್ಟು, ಬಟ್
ನೋಡ್ತಾ ಹೋದರೆ ತುಂಬ ಅದರಲ್ಲಿ ವಿಷಯಗಳಿರ್ತವೆ. ಇಷ್ಟು ಹೇಳಿ ನನ್ನ ಇವತ್ತಿನ ಟಾಪಿಕನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ದಯವಿಟ್ಟು ನಿಮ್ಮ ಫ್ರೆಂಡುಗಳಿಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಮತ್ತೆ ಹೇಳ್ತಾ ಇದ್ದೀನಿ, ನನಗೇನೂ ಲಾಭ ಇಲ್ಲ, ನಿಮ್ಗೊಂಚೂರು ನಾಲೆಜ್ ಬರುತ್ತೆ, ಜನರಲ್ ನಾಲೆಜ್ ಬರುತ್ತೆ ಅಂತ ಅಷ್ಟೇ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.